ಶ್ರೀವೈಕುಂಠಂ ಮತ್ತು ತೂತುಕುಡಿ ಜಿಲ್ಲೆಗಳಲ್ಲಿ ದಾಖಲೆಯ 500 ಮಿಲಿಮೀಟರ್ ಮಳೆ ಬಿದ್ದಿದೆ. ಮಣಿಮುತ್ತಾರ್ನಲ್ಲಿ ಪ್ರವಾಹ ಉಂಟಾಗಿದೆ. ಪಾಳ್ಯಂ ಕೊಟ್ಟೈನಲ್ಲಿ ಎಲ್ಲಿ ನೋಡಿದ್ರೂ ನೀರು. ಹಾಗೆಯೇ ಪಿಚಿಪರೈ, ಪೆರುಂಜನಿ, ಪಾಪನಾಸಂ ಡ್ಯಾಮ್ಗಳಿಂದ ಹೆಚ್ಚುವರಿ ನೀರನ್ನು ರಿಲೀಸ್ ಮಾಡಿದ್ದಾರೆ. ಹಾಗಾಗಿ 2 ಲಕ್ಷಕ್ಕೂ ಹೆಚ್ಚು ಸ್ಥಳೀಯ ಜನರಿಗೆ, ಅಂದರೆ ನದಿ ತಟದ ಜನರಿಗೆ ಎಚ್ಚರಿಕೆಯ ಸಂದೇಶಗಳನ್ನು ರವಾನೆ ಮಾಡಲಾಗಿದೆ. ದೇವಸ್ಥಾನಗಳನ್ನೂ ಬಿಟ್ಟಿಲ್ಲ ವರುಣ. ದೇವಸ್ಥಾನಗಳು ಕೂಡ ಮುಳುಗಡೆಯ ಹಂತಕ್ಕೆ ಬಂದಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ದೇವಸ್ಥಾನಗಳೆಲ್ಲವೂ ಕೂಡ ಮುಳುಗಡೆಯಾಗಿದೆ. ಒಂದು ಸಾರ್ತಿ ಪ್ರವಾಹ ಅಂತ ಶುರುವಾದರೆ ಅದು ದೇವಸ್ಥಾನ, ಚರ್ಚು, ಮಸೀದಿ ಅಂತೆಲ್ಲ ನೋಡಲ್ಲ. ಅವ್ರಿಗೆ ಆ ಮಳೆಯ ಪ್ರವಾಹದ ರಭಸಕ್ಕೆ ಶ್ರೀಮಂತರ ಮನೆಯೂ ಒಂದೇ, ಬಡವರ ಮನೆಯೂ ಒಂದೇ, ಗುಡಿಸಲುಗಳು ಒಂದೇ, ಎಲ್ಲವನ್ನು ಆಪೋಷಣ ತಗೊಂಡು ಮುನ್ನುಗ್ತಾ ಇರುತ್ತೆ. ಅದೇ ರೀತಿಯಾದಂತಹ ಪರಿಸ್ಥಿತಿ ಇವತ್ತು ತಮಿಳುನಾಡಲ್ಲಿ ನಾವು ನೋಡ್ತಾ ಇದ್ದೀವಿ. ಕೇವಲ ಇನ್ನೂ 15 ದಿನವೂ ಆಗಿಲ್ಲ ಒಂದು ಚಂಡಮಾರುತದಿಂದ ಸುಧಾರಿಸ್ಕೊಂಡು ಮತ್ತೊಂದು ಚಂಡಮಾರುತದ ಪರಿಣಾಮ ಮಳೆ. ಡಿಸೆಂಬರ್ ಅರ್ಧ ತಿಂಗಳು ದಾಟಿದ್ದೀವಿ. ಸಾಮಾನ್ಯವಾಗಿ ಹಿಂಗಾರು ಮಳೆಯೆಲ್ಲ ಮುಗಿದೋಗಿದೆ. ಇವಾಗ ಯಾವ ಮಳೆನೂ ಆಗಂಗಿಲ್ಲ. ಇನ್ನೇನಿದ್ರು ಚಳಿಗಾಲ ಫೆಬ್ರವರಿ ತನಕ. ಅಂಥದ್ರಲ್ಲಿ ಈ ಪರಿಪ್ರಮಾಣದ ಮಳೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಈ ಎಲ್ಲ ವಿಚಾರವಾಗಿ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡಿತಾ ಹೋಗೋಣ. ಲೋಕೇಶ್, ಪ್ರಮುಖವಾಗಿ ತಮಿಳುನಾಡಿನ ಯಾವ ಜಿಲ್ಲೆಗಳು ಅತಿ ಹೆಚ್ಚು ಅಫೆಕ್ಟ್ ಆಗಿವೆ, ಯಾವ ರೀತಿ ತೊಂದರೆ ಆಗಿದೆ, ಏನೆಲ್ಲ ಅನಾಹುತಗಳಾಗಿದೆ, ಇನ್ನೂ ಎಷ್ಟು ದಿನ? ಇಷ್ಟು ಮಳೆಗೆ ತಡಿತಾ ಇಲ್ಲ ಅಂದರೆ ಇನ್ನು 5-6 ದಿನ ಅಂತಂದ್ರೆ ಹೆಂಗೆ ತಮಿಳುನಾಡು ಪರಿಸ್ಥಿತಿ ಅಂತ? ಇವತ್ತು ಕೂಡ 5 ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಪುದುಕೊಟ್ಟೈ, ರಾಮನಾಥಪುರಂ, ನಾಗಪಟ್ಟಣಂ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಆಗುವಂತ ಮುನ್ಸೂಚನೆಯನ್ನ ಕೊಟ್ಟಿದೆ. ಈಗಾಗಲೇ ತಮಿಳುನಾಡಿನ 3-4 ಜಿಲ್ಲೆಗಳಲ್ಲಿ 500ಕ್ಕೂ ಹೆಚ್ಚು ಮಿಲಿಮೀಟರ್ ಮಳೆ ಆಗಿರುವಂತದ್ದು, ದಾಖಲೆ ಮಳೆ ಆಗಿರುವಂತದ್ದು. ಈಗ ಹಿಂಗಾರು ಮಳೆ ಕೂಡ ಮುಕ್ತಾಯ ಆಗಿದೆ, ಮಳೆಗಾಲ ಅಲ್ಲ ಏನೆಲ್ಲ. ಈ ಸಂದರ್ಭದಲ್ಲಿ ಚಂಡಮಾರುತದ ಎಫೆಕ್ಟ್ ನಿಂದಾಗಿ ಈಗ ತಮಿಳುನಾಡಿನಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿರೋದ್ರಿಂದ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಜೊತೆಗೆ ಪ್ರವಾಹದಿಂದಾಗಿ ಏನು ಹಳ್ಳಿಗಳು ಮುಳುಗಡೆ ಆಗಿವೆ ಮತ್ತು ಗ್ರಾಮಗಳು ಮುಳುಗಡೆ ಆಗಿವೆ ಅಂತಹ ಜನರನ್ನು ಕೂಡ ಶಿಬಿರಗಳಿಗೆ ಕೊಂಡೊಯ್ಯುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಕನ್ಯಾಕುಮಾರಿಯಲ್ಲಿ 40ಕ್ಕೂ ಹೆಚ್ಚು ಶಿಬಿರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ತೆಂಕೇಶಿ ಜಿಲ್ಲೆಯಲ್ಲೂ ಕೂಡ 18ಕ್ಕೂ ಹೆಚ್ಚು ಶಿಬಿರಗಳನ್ನು ಸರ್ಕಾರ ನಿರ್ಮಾಣ ಮಾಡಿರುವಂಥದ್ದು. ಈ ರೀತಿ ಶಿಬಿರಗಳನ್ನು ನಿರ್ಮಾಣ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಅಲ್ಲಿ ಜನರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬರುವಂಥ ಕೆಲಸಕ್ಕೆ ಮುಂದಾಗ್ತಾ ಹೋಗ್ತಾ ಇದೆ. ಈ ನಿಟ್ಟಿನಲ್ಲಿ ತಮಿಳುನಾಡಿನಲ್ಲಿ ಈ ರೀತಿಯ ಪ್ರವಾಹ ಪರಿಸ್ಥಿತಿ ಇನ್ನು ಮುಂದಿನ 7 ದಿನಗಳ ಕಾಲ ಮುಂದುವರಿಯುತ್ತೆ ಅಂತೇಳಿ ಭಾರತೀಯ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಆದ್ರೆ ಅಲ್ಲಿ ನದಿಗಳಿಗೆ ತುಂಬಿ ನೀರೆಲ್ಲವೂ ಕೂಡ ಜನವಸತಿ ಪ್ರದೇಶಗಳಿಗೆ ಬರ್ತಾ ಇರುವಂಥದ್ದು, ಕೆರೆಗಳು ತುಂಬಿ ಜನವಸತಿ ಪ್ರದೇಶಗಳಿಗೆ ಬರ್ತಾ ಇರೋ ಕಾರಣದಿಂದಾಗಿ ಅಲ್ಲಿರ್ತಕ್ಕಂತಹ ಎಲ್ಲವೂ ಕೂಡ ಕಟ್ಟಡಗಳು ಸಂಪೂರ್ಣವಾಗಿ ಮುಳುಗಡೆ ಆಗುವ ಜೊತೆಗೆ ಕರು, ಹಸು ಏನು ಪ್ರಾಣಿಗಳಿದ್ವು ಆ ಪ್ರಾಣಿಗಳಿಗೂ ಕೂಡ ವಾಸ ಮಾಡಲಿಕ್ಕೆ ತೊಂದರೆ ಆಗ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡದವರು ಕೂಡ ಕಾರ್ಯಾಚರಣೆ ಮಾಡಲಿಕ್ಕೆ ಮತ್ತಷ್ಟು ಸಿಬ್ಬಂದಿಯನ್ನು, ಅಂದರೆ ಮತ್ತಷ್ಟು ಮ್ಯಾನ್ ಪವರ್ ಅನ್ನು ಹೆಚ್ಚಳ ಮಾಡಿಕೊಳ್ಬೇಕು ಅಂತ ಕೂಡ ಚಿಂತನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ 7 ದಿನಗಳ ಕಾಲ ಯಾವ ರೀತಿಯ ಪರಿಸ್ಥಿತಿ ಇರುತ್ತೆ ಅಂತ ಹೇಳಲಿಕ್ಕೆ ಊಹೆ ಮಾಡ್ಲಿಕ್ಕಾಗ್ತಾ ಇಲ್ಲ. ಈಗಲೇ ಸಂಪೂರ್ಣವಾಗಿ ಸುಮಾರು 15ರಿಂದ 18ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಎಫೆಕ್ಟ್ ಆಗಿರೋದ್ರಿಂದ ತಮಿಳುನಾಡಿನಲ್ಲಿ ತೀರಾ ಪ್ರವಾಹ ಪರಿಸ್ಥಿತಿ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಕಾರಣಕ್ಕೋಸ್ಕರ ಅಲ್ಲಿನ ಸರ್ಕಾರ ಎಲ್ಲಾ ರೀತಿಯಂತ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡ್ರೂ ಕೂಡ ಪ್ರವಾಹ ಪರಿಸ್ಥಿತಿ ಜಾಸ್ತಿ ಇರೋದ್ರಿಂದ ಹತೋಟಿಗೆ ತೆಗೆದುಕೊಳ್ಳಲು ಸಾಧ್ಯ ಆಗ್ತಾ ಇಲ್ಲ. ಸದ್ಯಕ್ಕೆ ಅಲ್ಲಿ ಮನೆಗಳು ಮುಳುಗಡೆ ಆಗಿವೆ, ಕಟ್ಟಡಗಳು ಉರುಳಿವೆ, ಮರಗಳು ಬಿದ್ದೋಗಿವೆ. ಆದ್ರೆ ಪ್ರಾಣಾಪಾಯ ಆಗಿರುವಂತ ವರದಿ ಇನ್ನೂ ಕೂಡ ಯಾವುದು ಆಗಿಲ್ಲ. ಆ ರೀತಿ ಆಗದೇ ಇರೋ ರೀತಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ತೆಗೆದುಕೊಳ್ತೀವಿ ಅಂತ ಕೂಡ ಹೇಳ್ತಾ ಇರುವಂತದ್ದು. ಇವತ್ತು ಇದೇ ಕನ್ಯಾಕುಮಾರಿ, ತೂತುಕುಡಿಯಲ್ಲಿ ಹೆಚ್ಚು ಮಳೆ ಆಗುತ್ತೆ ಅಂತಲೂ ಕೂಡ ಹೇಳಲಾಗ್ತದೆ. ಈಗಾಗಲೇ ನಿನ್ನೆಯಿಂದನೂ ಕೂಡ ಕನ್ಯಾಕುಮಾರಿಯಲ್ಲಿ ಸಂಪೂರ್ಣ ಮಳೆ ಆಗಿ 40 ಕೆರೆಗಳು ತುಂಬಿ ಗ್ರಾಮಗಳಿಗೆ ಬಂದಿರುವಂಥದ್ದು. ಅದೇ ಪ್ರದೇಶದಲ್ಲಿ ಮತ್ತೆ ಮಳೆ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಸಂಪೂರ್ಣವಾಗಿ ಜನರು ವಾಸ ಮಾಡದ ಸ್ಥಿತಿಗೆ ತಲುಪ್ತಾ ಇದೆ. ಜೊತೆಗೆ ಮನೆಗಳೆಲ್ಲವೂ ಕೂಡ ಮುಳುಗಡೆ ಆಗಿ ಅಲ್ಲಿರ್ತಕ್ಕಂಥ ಕೆರೆಗಳು ಕೂಡ ಭರ್ತಿ ಆಗ್ತಾ ಇರುವಂಥದ್ದು ಒಂದು ರೀತಿ ಅಪಾಯಕಾರಿ ಸ್ಥಿತಿ
ತಲುಪಿವೆ ಅಂತಾನೆ ಹೇಳ್ಬೋದಾಗಿದೆ. ಜೊತೆಗೆ 500 Okay. ಮಿಲಿಮೀಟರ್ ಮಳೆ ಆಗುತ್ತೆ ಅಂತಂದ್ರೆ ದಾಖಲೆ ಮಳೆ. ಈ ರೀತಿ ಮಳೆ ಆದ್ರೆ ಜನರು ವಾಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಲೋಕೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಇದು ಸದ್ಯದ ತಮಿಳುನಾಡಿನ ಪರಿಸ್ಥಿತಿ. ಸುಮಾರು 11 ಜಿಲ್ಲೆಗಳು ಹೈಲಿ ಅಫೆಕ್ಟೆಡ್ ಅಂತ ಹೇಳ್ತಾ ಇದ್ದಾರೆ. ಹೈಲಿ ಅಫೆಕ್ಟೆಡ್ ಅಂತಂದರೆ ವಿಪರೀತ ಸಮಸ್ಯೆ ಆಗಿದೆ ಅಂತ ಅಂದ್ಬಿಟ್ಟು. ಕಳೆದ ಬಾರಿ ಚಂಡಮಾರುತದಿಂದ ಆಗಿರ್ತಕ್ಕಂಥ ಪರಿಣಾಮಗಳನ್ನೇ ಇನ್ನೂ ಕೂಡ ಅವರು ಸುಧಾರಿಸ್ಕೊಂಡಿಲ್ಲ. ಈಗ ಮತ್ತೆ